1974 ನಮ್ಮ ಮಾವು ಜಮೀನು ಖರೀದಿ ಮಾಡಿರೋದು. ಅಷ್ಟೇ ದಲಿತರು, ನಮಗೆ ದಲಿತರಿಗೆ ಗೊತ್ತಲ್ಲ ನಿಮಗೆ ಈ ಊರಲ್ಲಿ ಯಾರು ನಮಗೆ ಜಾಗ ಕೊಟ್ಟಿದ್ದಾರೆ, ಯಾವ ಫ್ರೀ ಮನೆ ಕೊಟ್ಟಿದ್ದಾರ, ಏನು ಕೊಟ್ಟಿದ್ದಾರೆ, ಏನು ಸೌಲಭ್ಯ ಇಲ್ಲ. ಯಾರಿಗೂ ನೋಟಿಸ್ ಕೊಡದೆ ಯಾಕೆ ಕೇಳಕ್ಕೆ ಬಂದಾಗ ದೌರ್ಜನ್ಯ ಮಾಡಿದ್ದಾರೆ. ಬಂದು ಯಾಕೆ ಏನು ಅಥವಾ ನಮ್ಮ ಹೆಸರಾಯ್ತು ಪಾಣಿ ತಮ್ಮನಿಂದ ಕೇಳ್ತಾರೆ. ಇವಾಗ ರೈತರುಗಳು ಬಂದು ಅವರು ಕೇಳ್ತಾರೆ ಅಂದ್ರೆ ಅವರು ರೆಕಾರ್ಡ್ ಕೇಳಕ್ಕೆ ಹೋಗ್ತಾ. ದುಬ್ಬಗಟ್ಟಿಗೆ ಗ್ರಾಮದಲ್ಲಿರುವ ಜಲ್ಲಿ ಕ್ರಷರ್ ಮಾಲೀಕರು ನಮ್ಮ ಜಮೀನುಗಳನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ರಾತ್ರೋರಾತ್ರಿ ಜಮೀನಿನಲ್ಲಿರುವ ಬಂಡೆಗಳನ್ನ ಸ್ಫೋಟಗೊಳಿಸುತ್ತಿದ್ದಾರೆ ಎಂದು ಮಡಿವಾಳರ ಪಾಳ್ಯ ಮತ್ತು ಮೋಟೇಗೌಡನ ಪಾಳ್ಯದ ರೈತರು ಪ್ರತಿಭಟನೆ ನಡೆಸಿದ್ರು. ನಮ್ಮ ಜಮೀನ ಅಕ್ರಮವಾಗಿ ಮಾಡ್ಕೊಂಡ್ಬಿಟ್ಟವ್ರೆ. ನಮ್ಮನ್ನ ಹೇಳು ಇಲ್ಲ ಕೇಳು ಇಲ್ಲ, ನಮ್ದು 2 ಎಕರೆ ಜಮೀನು ನಿಮ್ದು ಇಲ್ಲ ಅಂತ ಹೇಳ್ತಾವ್ರೆ. ನಾವು ಆದೇಶ ಎಲ್ಲ ಮಡಗಿದ್ದೀವಿ, ಕ್ರಯಪತ್ರ, ಪಾಣಿ ಸರ್ವೆ ಇದು ಎಲ್ಲ ಮಡಗಿದ್ದೀವಿ. ಈಗ ನಮ್ಗೆ ಅನ್ಯಾಯ ಆಯ್ತದೆ. ಈ ವೇಳೆ ಕ್ರಷರ್ ಮಾಲೀಕರ ದೌರ್ಜನ್ಯಕ್ಕೆ ಒಳಗಾದ ಮಡಿವಾಳರ ಪಾಳ್ಯದ ನೀಲಮ್ಮ ಮಾತನಾಡಿ, ತಾಲೂಕಿನ ಕಸಬಾ ಹೋಬಳಿ ವ್ಯಾಪ್ತಿಯ ದುಬ್ಬಗಟ್ಟಿಗೆ ಗ್ರಾಮದ ಜೇನುಕಲ್ಬೆಟ್ಟದ ಬಳಿ ನಮ್ಮ ಜಮೀನಿನಿದ್ದು ನಾವು ಪರಿಶಿಷ್ಟ ಜಾತಿಗೆ ಸೇರಿದ್ದು ನಮ್ಮ ಹಿರಿಯರ ಕಾಲದಿಂದಲೂ ಸಾಗುವಳಿ ಮಾಡಿಕೊಂಡು ಬಂದಿರುತ್ತೇವೆ. 4 ವರ್ಷಗಳ ಹಿಂದೆ ಜಲ್ಲಿ ಕ್ರಷರ್ ಸ್ಥಾಪನೆಯಾಗಿ ಅಂದಿನಿಂದ ಮಾಲೀಕರು ನಮ್ಮ ಜಮೀನಿನ ಕೆಳಭಾಗದಲ್ಲಿ ಬಂಡೆಗಳನ್ನ ಸಿಡಿಸಿಕೊಳ್ಳುತ್ತಿದ್ರು. ವಾರದಿಂದ ನಮ್ಮ ಜಮೀನಿನಲ್ಲಿರುವ ಬಂಡೆಗಳನ್ನ ಸಿಡಿಮದ್ದುಗಳನ್ನ ಸಿಡಿಸಿದ್ದು. ಬೆಳಗ್ಗೆ ಬಂದು ಸ್ಥಳದಲ್ಲಿದ್ದ ಕ್ರಷರ್ ಸಿಬ್ಬಂದಿಯನ್ನ ವಿಚಾರಿಸಿದಾಗ ಈ ಜಮೀನು ನಮಗೆ ಸೇರಿದ್ದು, ನಿಮ್ಮ ಬಳಿ ದಾಖಲೆ ಇದ್ದರೆ ಪೊಲೀಸರಿಗೆ ದೂರು ನೀಡಿ ಎಂದು ದೌರ್ಜನ್ಯವೆಸಗಿದ್ದಾರೆ ಎಂದು ದೂರಿದರು. ದೌರ್ಜನ್ಯ ಕುರಿತು ತುರ್ತು ಸೇವೆಗೆ ಕರೆ ಮಾಡಿ ವಿಷಯ ತಿಳಿಸಿದರೂ ಯಾವುದೇ ಪ್ರಯೋಜನವಿಲ್ಲದಂತಾಗಿದೆ. ನಾವು ಬದುಕೋದೇ ಕಷ್ಟ ಇಲ್ಲಿ ಭೂಮಿ ಮೇಲೆ ಇರೋದು 2 ಎಕರೆ. ನಮ್ಮ ತಾತ 1974 ನಮ್ಮ ಮಾವ ಜಮೀನು ಖರೀದಿ ಮಾಡಿರೋದು. ಆ ಜಮೀನಲ್ಲಿ ನಾವು ಜೀವನ ಮಾಡ್ತಾ ಇದೀವಿ, ಜಮೀನು ತೋರಿಸ್ಕೊಂಡು. ಈ ಜಮೀನಲ್ಲಿ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಸರ್. ಈಗ ಬಂದು ಏಕಾಏಕಿ ಬಂದ್ಬಿಟ್ಟು ಮಾಡಿದ್ರೆ ಯಾರಿಗೆ ಸರ್ ಅನಾನುಕೂಲ ತಾನೇ ನಮಗೆಲ್ಲ. ಏನು ತೊಂದರೆ ಏನಕ್ಕೂ ಅವ್ರಿಗೆ ಅಕ್ಕಪಕ್ಕ ತರಕಾರಿ ಬೆಳೆಯೋಕ್ಕಾಗಲ್ಲ ಸರ್. ತೋಟದವ್ರಿಗೆ ತರಕಾರಿ ಬೆಳೆಯೋರಿಗೆ ಎಲ್ಲ ಧೂಳು, ಆ ಧೂಳಿಂದ ತರಕಾರಿ ಬೆಳೆಯೋಕ್ಕಾಗುತ್ತೆ ಸರ್. ಈಗ ಬೋರಲ್ಲಿ ನೀರು ಬರೋದಿಲ್ಲ, ಆ ಬೋರ್ ನೀರು ಒಣಗೋಗುತ್ತೆ. ಅದರಿಂದ ಜನಕ್ಕೆ ಎಷ್ಟು ಅನಾನುಕೂಲ ಸರ್. ನಮ್ಮ ಬಳಿ ಪಹಣಿ ಮುಟೇಶನ್ ಜೊತೆಗೆ ಸಾಗುವಳಿ ಮಾಡುತ್ತಿದ್ದೇವೆ, ಆದರೂ ನಮ್ಮ ಮೇಲೆ ದೌರ್ಜನ್ಯ ಮಾಡುತ್ತಿದ್ದಾರೆ ಎಂದು ಅವರು ದೂರಿದರು. ಮೋಟೇಗೌಡನ ಪಾಳ್ಯದ ಅಣ್ಣಯ್ಯ ಮಾತನಾಡಿ, ನಮಗೆ ದುಬ್ಬಗಟ್ಟಿಗೆ ಸರ್ವೆ ನಂಬರ್ 47ರಲ್ಲಿ ಸುಮಾರು 2 ಎಕರೆ ಜಮೀನಿದ್ದು ನಮ್ಮ ಹೆಸರಲ್ಲಿ ಎಲ್ಲ ದಾಖಲೆಗಳಿದ್ದು, ಕ್ರಷರ್ ಮಾಲೀಕರು ನಮಗೆ ಯಾವುದೇ ಮಾಹಿತಿ ನೀಡದೆ ನಮ್ಮ ಜಮೀನಿನಲ್ಲಿಯೂ ಬಂಡೆಗಳನ್ನು ಸಿಡಿಸಿ ಅವರ ಲಾಭಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ. ಇವರು ಬಂಡೆಗಳನ್ನು ಸಿಡಿಮದ್ದುಗಳಿಂದ ಸ್ಫೋಟಿಸಿದ ಕಾರಣ ಗ್ರಾಮದಲ್ಲಿ ಈಗಾಗಲೇ ಕೊಳವೆ ಬಾವಿಗಳಿಗೆ ಹಾನಿಯಾಗಿ ಸ್ಥಗಿತಗೊಂಡಿವೆ. ಜೊತೆಗೆ ಗ್ರಾಮದಲ್ಲಿ ಮನೆ ಗೋಡೆಗಳು ಬಿರುಕು ಬಿಟ್ಟಿವೆ. ಅಧಿಕಾರಿಗಳು ಪರಿಶೀಲಿಸಿ ಕ್ರಷರ್ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು. ಮಡಿವಾಳರ ಪಾಳ್ಯ ಮತ್ತು ಮೋಟೇಗೌಡನ ಪಾಳ್ಯದ ರೈತರ ಜಮೀನನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಬಂಡೆಗಳು ಸಿಡಿಸುತ್ತಿರುವ ಕ್ರಷರ್ ಮಾಲೀಕರ ವಿರುದ್ಧ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ರು. ಯಾರೋ ಮುಸ್ಲಿಮ್ಸ್ ರೆಕಾರ್ಡ್ ಆಗಿದೆ ಅಂತ ಹೇಳ್ತಾರೆ, 10 ದಿವಸ ಟೈಮ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅಕ್ರಮವಾಗಿ ಇದು ಮಾಡಿದ್ದಾರೆ. ಅದು ಯಾವುದೇ ಕಾರಣಕ್ಕೂ ನಾವು ಕೃಷಿ ಭೂಮಿನ ಹಾಳು ಮಾಡ್ತಿದ್ದೆ, ನಾವ್ಯಾರು ನಡೀತೀವಿ. ಇಲ್ಲಿ ಇವ್ರು ಕ್ರಷರ್ ಮಾಡಿದ್ರೆ ನಾವೆಲ್ಲ ಹೋಗ್ಬೇಕು. ನಾವು ಬೆಂಗಳೂರಿಗೆ ಹೋಗಿ ಕೂಲಿ ಮಾಡೋಕ್ಕಾಗುತ್ತೆ, ಗಾರ್ಮೆಂಟ್ಸ್ಗೆ ಹೋಗೋಕ್ಕಾಗುತ್ತೆ. ಈ ವಯಸ್ಸಲ್ಲಿ ಗಾರ್ಮೆಂಟ್ಸ್ ಕೆಲಸ ಮಾಡೋಕ್ಕಾಗುತ್ತೆ.